ಸಿದ್ದರಾಮಯ್ಯ ಸಿಟಿ ರೌಂಡ್ ಅನ್ನು ಹಾಕ್ತಾ ಇದ್ದಾರೆ. ಎಸ್, ಇದು ಬೆಂಗಳೂರು ನೋಡಲೇಬೇಕಾದ ಸುದ್ದಿ. ಇದು ಬೆಂಗಳೂರಿನಲ್ಲಿ ಪ್ರವಾಹ ಬಳಿಕ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಇದು ಬೆಂಗಳೂರಿಗರು ನೋಡಲೇಬೇಕಾದ ಸುದ್ದಿ. ಬೆಂಗಳೂರಿನಲ್ಲಿ ಪ್ರವಾಹ ಬಳಿಕ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಬೆಂಗಳೂರಿನ ಸಂಬಂಧ ಸಿಎಂ ಸಿದ್ದರಾಮಯ್ಯ ಅವರು ಮಹತ್ವದ ಘೋಷಣೆಯನ್ನು ಮಾಡಿದ್ದಾರೆ. ಬೆಂಗಳೂರು ನಗರ ಸುತ್ತಾಟದ ವೇಳೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಘೋಷಣೆಯನ್ನು ಮಾಡಿದ್ದಾರೆ. ಎಸ್ ವೀಕ್ಷಕರೇ, ಇದು ಬೆಂಗಳೂರಿನಲ್ಲಿ ಇದ್ದವರು, ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ದವರು ಈ ಒಂದು ವಿಡಿಯೋವನ್ನು ನೋಡ್ಲೇಬೇಕು. ಬೆಂಗಳೂರಿನಲ್ಲಿ ಕಾಲ್ ಹಾಕ್ಲಿಕ್ಕೆ ಜಾಗ ಇಲ್ಲ. ಬೆಂಗಳೂರಿನಲ್ಲಿ ರಸ್ತೆಯ ಮೇಲೆ ಕಾಲ್ ಹಾಕ್ತಾ ಇದ್ದೀವೋ, ನೀರಿನ ಒಳಗಡೆ ಕಾಲ್ ಹಾಕ್ತಾ ಇದ್ದೀವೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಮಳೆ ಬೀಳ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಮಹತ್ವದ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಬೆಂಗಳೂರು ನಗರವನ್ನ ಸುತ್ತಾಟ ಮಾಡಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಮಹತ್ವದ ಕಾನೂನನ್ನ ತರಲಿಕ್ಕೆ ಹೊರಟಿದ್ದಾರೆ ಸಿಎಂ ಸಿದ್ದರಾಮಯ್ಯ, ಕಾಂಗ್ರೆಸ್ ಸರ್ಕಾರ. ಹಾಗಾದ್ರೆ ಆ ಒಂದು ಮಹತ್ವದ ಕಾನೂನು ಏನು? ಇದರ ಬಗ್ಗೆ ಇನ್ಫಾರ್ಮೇಶನ್ ನಿಮ್ಮ ಫ್ರೀಡಂ ಟಿವಿಯಲ್ಲಿ ಕೊಡ್ತಾ ಇದ್ದೀವಿ. ನಗರ ಸುತ್ತಾಟದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಮಹತ್ವದ ಘೋಷಣೆಯನ್ನ ಹೇಳಿದ್ದಾರೆ. ಏನ ಘೋಷಣೆ? ಸಿದ್ದರಾಮಯ್ಯ ಅವರ ಆ ಒಂದು ಘೋಷಣೆಗೆ ಬೆಂಗಳೂರಿಗರು ತತ್ತರಿಸಿದ್ಯಾಕೆ? ಬೆಂಗಳೂರಿಗರು ಈ ಒಂದು ಸುದ್ದಿಯನ್ನ ನೋಡ್ಲೇಬೇಕು. ಬೆಂಗಳೂರಿನಲ್ಲಿ ಬೇಸ್ಮೆಂಟ್ ಪಾರ್ಕಿಂಗ್ಗೆ ನಿಷೇಧ. ಸಿಎಂ ಸಿದ್ದರಾಮಯ್ಯ ಮಹತ್ವದ ಘೋಷಣೆ. ಸಿಎಂ ಸಿದ್ದರಾಮಯ್ಯ ಮಹತ್ವದ ಘೋಷಣೆ. ಮಳೆ ನೀರು ನಿಲ್ಲುವ ಪ್ರದೇಶಗಳಲ್ಲಿ ಬೇಸ್ಮೆಂಟ್ ಪಾರ್ಕಿಂಗ್ ಮಾಡುವಂತೆ ಇಲ್ಲ. ಮಳೆ ನೀರು ನಿಲ್ಲುವ ತಗ್ಗು ಪ್ರದೇಶಗಳಲ್ಲಿ ಮನೆ ನಿರ್ಮಾಣಕ್ಕೂ ಕೂಡ ಅವಕಾಶವಿಲ್ಲ. ನಗರ ಯೋಜನೆಯಲ್ಲಿ ಬದಲಾವಣೆ ತರುವಂತೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ನೀಡಿದ್ದಾರೆ. ಮಳೆಯಿಂದಾಗಿರುವಂತಹ ಅನಾಹುತಗಳ ಸಂಬಂಧ ಸಿಎಂ ಸಿದ್ದರಾಮಯ್ಯ ಸಮೀಕ್ಷೆಯನ್ನ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಬೇಸ್ಮೆಂಟ್ ಪಾರ್ಕಿಂಗ್ಗೆ ನಿಷೇಧ ಇದೆ. ಸಿಎಂ ಸಿದ್ದರಾಮಯ್ಯ ಮಹತ್ವದ ಘೋಷಣೆಯನ್ನ ನೀಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ರು. ಏನು ಅಂತಂದ್ರೆ, ಈಗ ಬೆಂಗಳೂರಿನಲ್ಲಿ ಪ್ರವಾಹ ಕೂಡ ಬರ್ತಾ ಇದೆಯಲ್ಲ, ಮಳೆ ನೀರು ಹೋಗ್ಲಿಕ್ಕೆ ಜಾಗ ಇಲ್ಲ. ಮಳೆ ನೀರು ಹೋಗುವಂತಹ ಪ್ಲೇಸ್ಗಳಲ್ಲಿ ಮನೆ ನಿರ್ಮಾಣವಾಗಿದೆ, ಪಾರ್ಕಿಂಗ್ ವ್ಯವಸ್ಥೆ ನಿರ್ಮಾಣವಾಗಿದೆ. ಆ ಒಂದು ನಿಟ್ಟಿನಲ್ಲಿ ಮಳೆ ನೀರೆಲ್ಲಿಂದ ಹೋಗ್ಬೇಕು ಅಲ್ವಾ? ಆ ಒಂದು ನಿಟ್ಟಿನಲ್ಲಿ ಮಹತ್ವದ ಘೋಷಣೆಯನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸುತ್ತಾಟ. ಮಾನ್ಯತಾ ಟೆಕ್, ಇಬ್ಸ್, ಮ್ಯಾನ್ಪೋ ಕಂಪನಿ. HBR ಸಾಯಿ ಲೇಔಟ್, ವಡ್ಡರಪಾಳ್ಯ ಲೇಔಟ್ ನಲ್ಲಿ ಸುತ್ತಾಟ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸುತ್ತಾಟವನ್ನ ನಡೆಸಿದ್ದಾರೆ. ಮಾನ್ಯತಾ ಟೆಕ್, ಇಬ್ಸ್, ಮ್ಯಾನ್ಪೋ ಕಂಪನಿ
ಈಗಾಗಲೇ ಖಾಸಗಿ ಬಿಲ್ಡರ್ಸ್ ಗಳಿಂದ ಬೆಂಗಳೂರಿನಲ್ಲಿ ರಾಜಕಾಲುವೆ ಒತ್ತುವರಿಯಾಗಿದೆ. ಸಿಎಂ ಸಿದ್ದರಾಮಯ್ಯ ಸುತ್ತಾಟದ ವೇಳೆ ಅಧಿಕಾರಿಗಳ ಮಾಹಿತಿ. ಈ ವೇಳೆ ಕೆರಳಿ ಕೆಂಡಾಮಂಡಲವಾಗಿರುವಂತಹ ಸಿಎಂ ಸಿದ್ದರಾಮಯ್ಯ ನೋಟಿಸ್ ಕೊಟ್ಟು ಯಾಕೆ ಸುಮ್ಮನಾಗಿದ್ದೀರಾ, ತೆರವು ಯಾಕೆ ಮಾಡಲಿಲ್ಲ? ಎಷ್ಟೇ ದೊಡ್ಡ ಬಿಲ್ಡರ್ ಆದ್ರೂ ಕೂಡ ಮುಲಾಜಿಲ್ಲದೆ ಒತ್ತುವರಿ ತೆರವನ್ನ ಮಾಡಿಸಿ. ಬೆಂಗಳೂರು ನಗರ ಸುತ್ತಾಟದ ವೇಳೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ನೀಡಿದ್ದಾರೆ. ಅದೆಷ್ಟೇ ದೊಡ್ಡ ಬಿಲ್ಡರ್ ಆಗಿದ್ರು ಕೂಡ ಮುಲಾಜಿಲ್ಲದೆ ಮೊದಲು ತೆರವು ಮಾಡಿಸಿ ಎನ್ನುವಂತಹ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯ ಕೆರಳಿ ಕೆಂಡಾಮಂಡಲವಾಗಿ ಮಾತನಾಡಿದ್ದಾರೆ. ನೋಡ್ತಾ ಇದ್ದೀರಾ ಮಾನ್ಯತಾ ಟೆಕ್ ಪಾರ್ಕ್ ಹೆಂಗಾಗಿತ್ತು ಅಂತ. ಮಾನ್ಯತಾ ಸಮುದ್ರವಾಗಿತ್ತು, ಅದು ಆ ತರ ನೀರು ನುಗ್ಗಿತ್ತು. IT ಫೀಲ್ಡ್ ನವ್ರು ಕಾಲಿಡಕ್ ಆಗ್ತಾ ಇರ್ಲಿಲ್ಲ. ಮನೆಯಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದೀನೋ, ಆಫೀಸಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದೀನೋ, ಸಮುದ್ರದ ಮಧ್ಯದಲ್ಲಿದ್ದೀನೋ ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಆ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿ, ಸಾಯಿ ಲೇಔಟ್ ನಲ್ಲಿ, ವಡ್ಡರಪಾಳ್ಯದಲ್ಲಿ. ರಾಜಕಾಲುವೆ ಹೋಗುವಂತಹ ಜಾಗಗಳಲ್ಲಿ ಒತ್ತುವರಿ ಮಾಡಿಕೊಂಡಿದ್ದವರಿಗೆ ನೋಟಿಸ್ ಕೊಟ್ಟು ಸೈಲೆಂಟ್ ಆಗಿರ್ತೀರಾ? ಮೊದಲು ತೆರವುಗೊಳಿಸಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಖಡಕ್ ಆಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಾಧನಾ ಸಮಾರಂಭದ ಬಳಿಕ ಸಿಟಿ ರೌಂಡ್ಸ್ಗೆ ಸಿದ್ಧರಾಗಿದ್ದಂತಹ ಸಿದ್ದರಾಮಯ್ಯ ಅವರು ಈಗ ಸಿಟಿ ರೌಂಡ್ಸ್ ಮಾಡಿದ್ದಾರೆ. ಸಿಟಿ ರೌಂಡ್ಸ್ ಅಲ್ಲಿ DK ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ರು, ಹಲವಾರು ನಾಯಕರು ಕೂಡ ಭಾಗಿಯಾಗಿದ್ರು. ಇದೇ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಹತ್ವದ ಘೋಷಣೆಯನ್ನ ಮಾಡಿದ್ದಾರೆ. ಪಾರ್ಕಿಂಗ್ ಲೇಔಟ್ಗಳು ತಗ್ಗು ಪ್ರದೇಶದಲ್ಲಿ ಇರುವ ಹಾಗೆ ಇಲ್ಲ ಎನ್ನುವಂತಹ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ನಾವು ಸ್ಲೋ ಇಲ್ಲ ಒಳ್ಳೆ ಅವ್ರೆ ಬಾ ಇದನ್ನ ಕನ್ಸಲ್ಟ್ ವಿಷಯ ಮಾಡ್ಕೊಂಡಿದ್ದಾರೆ. ಇಲ್ಲಿ ಇಲ್ಲ ಈ ಜಾಗ ಅಧ್ಯಕ್ಷರು ನಮ್ಗೆ ಫ್ರೀ ಆಗಿ ಫ್ರೀಯಾಗಿ ವಿತೌಟ್ ಎನಿ ಕಾಸ್ಟ್. ನಾವು ಕಾಸ್ಟ್ ಏನಾದ್ರು ಹೊರಟ್ರೆ ಬಾಕ್ಸ್ ತಯಾರು ಮಾಡ್ತಾ ಇದ್ದಾರೆ. ಬಾಕ್ಸ್ ತಯಾರು ಮಾಡ್ಲಿಕ್ಕೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.